ಹಾಯ್ ಫ್ರೆಂಡ್ಸ್, 38 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಉದ್ದ ಬಂದು 13 ಕಾಲು ಇಟ್ಟಿದ್ದೀನಿ, ಪ್ಲಸ್ ಒಂದು 14 ಕಾಲು. ಬ್ಯಾಕಲ್ಲಿ 14 ಕಾಲು ಇಟ್ಟಿದ್ದೀನಿ, ಪ್ಲಸ್ 1 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ಬೇಕು. 15 ಕಾಲು ಫ್ರಂಟಲ್ಲಿ. ಬ್ಯಾಕಲ್ಲಿ 14 ಕಾಲು ಅಂದರೆ ಫ್ರಂಟಲ್ಲಿ 15 ಕಾಲು ಇರಬೇಕು. ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ತೀನಿ. ನೋಡಿ, ನೆಕ್ ಬಂದು 2 ಕಾಲು ಇಡ್ತಾ ಇದ್ದೀನಿ. ಭುಜ ಬಂದು 3. ನೋಡಿ, ಆರ್ಮೋಲ್ ಬಂದು 5.5. ಈ ಸೈಜ್ಗೆಲ್ಲ ಸಾಕಾಗುತ್ತೆ 5.5. ನೋಡಿ, ಫ್ರಂಟ್ ನೆಕ್ಕು 6.5 ಇಟ್ಟಿದ್ದೀನಿ. ಜಾಸ್ತಿ ಇಟ್ಟರೆ ಭುಜ ಜಾರೋದು ಆ ಥರ ಆಗುತ್ತೆ. 6.5 ಕರೆಕ್ಟಾಗಿರುತ್ತೆ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಭುಜದಿಂದ ಎಷ್ಟಿದೆ ಮೇಲೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 5 ಕಾಲ್ಗೆ, ಆರ್ಮಲ್ಗೆ. ಈಗ 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಥರ ಬಾಕ್ಸ್ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಸೆಂಟ್ರಲ್ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ 5.5 ಇದೆ ಆರ್ಮೋಲು, ಅದಕ್ಕೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 2 ಕಾಲು ಮೇಲೆ 2.5 ಮೇಲೆ 1 ಪಾಯಿಂಟ್ ಅಷ್ಟು ಬರುತ್ತೆ. ಈ ಸೈಡು ಅಷ್ಟೇ ಮಾಡ್ಕೊಳ್ಬೇಕು. ನೋಡಿ, ಈಗ ಬ್ಯಾಕ್ ಬಂದು 1 ಕಾಲು ತೆಗಿತಾ ಇದ್ದೀನಿ ನಾನು. ಆರ್ಮೋಲ್ ಶೇಪು ನೆರಿಗೆ ಏನು ಬರಲ್ಲ. ಫ್ರಂಟಲ್ಲಿ 3/4 ಇಂಚಿಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಚೆಸ್ಟ್ ಲೂಸ್ ಬಂದು 9.5 ಇದೆ, ಪ್ಲಸ್ 2 ಇಂಚು ಮಾರ್ಜಿನ್ಗೆ. 9.5 ಅಂದರೆ ಒಂದು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಬಟ್ಟೆ ಏನಾದರೂ ದಪ್ಪ ಇದ್ದರೆ ಆ ಥರ ಇದ್ದರೆ ಒಂಚೂರು ಕಡಿಮೆ ಬರುತ್ತೆ. 9.5 ಅಂದರೆ 9.75 ಇಟ್ಕೊಂಡ್ರು ಆಯಿತು. ಅಲ್ಲಿ ಡಾಟ್ ಹಿಡಿಯೋಗೆಲ್ಲ ಹೋಗುತ್ತೆ. ನೋಡಿ, ಬೆಲ್ಟ್ ಪಟ್ಟಿಯಿಂದ ಈ ಕಡೆ 3 ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋಕ್ಕೆ 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅದರಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಶೋಲ್ಡರಿಂದ 10.5 ಇದೆ. 10.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಥರ ಡಾಟ್ಗೆ ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಗೆರೆ ಸ್ಟ್ರೈಟಾಗೆ ಮೇಲೆ ಆರ್ಮೋಲ್ ಹತ್ರ ಒಂದು ಗೆರೆ ಎಳ್ಕೊಳ್ಬೇಕು. ಸೆಂಟ್ರಲ್ಲಿ 2.5 ಇಂಚಷ್ಟು ಗ್ಯಾಪ್ ಬಿಡಬೇಕು. ನೋಡಿ, ಈ ಸೈಡ್ ಡಾಟ್ಗೆ 2.5ಗೆ ಒಂದು ಗೆರೆ ಎಳ್ಕೊಂಡು ನೋಡಿ 3.5ಗೆ ಬೆಲ್ಟ್ ಪಟ್ಟಿನಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನಾನಿಲ್ಲಿ 3.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಪಟ್ಟಿನ ಇದರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈ ಕಡೆ 3 ಕಾಲುಗೆ ಒಂದು ಮಾರ್ಕು. ಈ ಸೈಡ್ 3.5 ಇದ್ದರೆ ಆ ಸೈಡ್ 3 ಕಾಲು ಇರಬೇಕು. ಕರೆಕ್ಟಾಗಿ ಬರುತ್ತೆ. ಒಂದು 1/4 ಇಂಚು ಹೆಚ್ಚು ಕಮ್ಮಿ ಏನು ಬರಲ್ಲ. ನೋಡಿ, ಈ ಥರ ಈಗ ಬೆಲ್ಟ್ ಪಟ್ಟಿ ಶೇಪ್ ತಗೊಳ್ಬೇಕು. ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗುತ್ತೆ. ನೋಡಿ, 2.5 ಇರಬೇಕು. ಕರೆಕ್ಟಾಗಿ ಇದೆ. ನೀವು 3.5 ಬೆಲ್ಟ್ ಪಟ್ಟಿ ತೊಗೊಂಡಿದ್ದೀರಿ ಅಂದರೆ ಈ ಥರ ನಾವು ಈ ಥರ ಶೇಪ್ ತೆಗೆಯುವಾಗ 2.5 ಇರಬೇಕಲ್ಲಿ ಡಾಟ್ ಹತ್ರ. ನೋಡಿ, ಈ ಥರ ಒಂದು ಶೇಪ್ ತಗೊಂಡು ನೋಡಿ, ಚೆಸ್ಟ್ ಲೂಸ್ ಬಂದು ನೋಡಿ 9.5 ಇದೆ.
9ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈಗ ಒಂದು ಗೆರೆ ಎಳ್ಕೊಳ್ಬೇಕು. ಸಾಕಾಗುತ್ತೆ ಬಟ್ಟೆ, ಅದು ಬೆಲ್ಟ್ ಪಟ್ಟಿ ಹೋದರೆ ಮೇಲೆ ಬರುತ್ತೆ, ಆಗ ಅಗಲ ಬರುತ್ತೆ. ನೋಡಿ ಇದು ಆರ್ಮಲ್ ಶೇಪು ನೋಡ್ಕೊಂಡು ನೋಡಿ ಈ ಥರ ತಗೊಳ್ಬೇಕು. ಈ ಥರ ತೆಗಿಯೋಕ್ಕೆ ಬರಲ್ಲ ಅಂದರೆ ಹೊಸ್ದಾಗಿ ಕಲಿಯೋರಿಗೆಲ್ಲ ಅದರದ್ದೇ ಸ್ಕೇಲ್ ಬರುತ್ತೆ, ಅದರಲ್ಲಿ ತಗೊಳ್ಬೋದು, ಅವಾಗ ನೀಟಾಗಿ ಬರುತ್ತೆ. ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು, ಅರ್ಥ ಆಗೋ ಥರ. ನೋಡಿ ಫ್ರಂಟಲ್ಲೂ ಅಷ್ಟೇ ನಮ್ಗೆ ನೋಡಿಕೊಂಡು ಸ್ವಲ್ಪ ಬ್ರಾಡ್ ಬೇಕು ಅಂದರೆ ತಗೊಳ್ಬೋದು, ಬೇಡ ಅಂದರೆ ನೋಡಿ ಈ ಥರ ತಗೊಂಡ್ರೆ ಆಯಿತು. ನಿಮ್ಗೇನಾದರೂ ಫ್ರಂಟಲ್ಲಿ ಲೂಸ್ ಆಗ್ತಾಯಿದೆ, ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಆ ಥರ ಅಂದರೆ ಮುಂದೆಗಡೆ ಫ್ರಂಟಲ್ಲಿ ಒಂಚೂರು 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಕಟ್ ಮಾಡಿಬಿಡಿ. ನೋಡಿ ಈಗ ಕಟ್ ಮಾಡಿ ತೆಗಿಬೇಕು. ಬೆಲ್ಟ್ ಪಟ್ಟಿನೂ ಇದರಲ್ಲೇ, ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊಳ್ಳೋದು ಬೇಡ. ನೋಡಿ ಇಲ್ಲೊಂದು ಈ ಥರ ಕಚ್ಚಾಕೊಂಡು ನೋಡಿ ಇಲ್ಲೊಂದು 1/4 ಇಂಚಷ್ಟು ಎಕ್ಸ್ಟ್ರಾ ಇದೆ. ನೋಡಿ ಆರ್ಮಲ್ ಶೇಪು ನೋಡ್ಕೊಂಡು ಕಟ್ ಮಾಡಬೇಕು. ನೋಡಿ ಫಿಟ್ಟಿಂಗ್ ಹತ್ರ ಇಲ್ಲಿ ಒಂದು ಕಚ್ಚಾಕೊಂಡು ಮೇಲೆ 2 ಲೇಯರ್ ಮಾತ್ರ ತಗೊಂಡು ನೋಡಿ ಈ ಥರ ಲಾಸ್ಟಲ್ಲಿ ಒಂಚೂರು ಕೂದಲೆಳೆಯಷ್ಟು ಹೋಗ್ಬೇಕು ಅಷ್ಟೇ, ಜಾಸ್ತಿ ಹೋಗ್ಬಾರ್ದು. ನೋಡಿ ಈಗ ನೆಕ್ಕು ನೋಡಿ ಈ ಥರ ಕಟ್ ಮಾಡಿ ತೆಗೆದ್ಬಿಟ್ರೆ ನೋಡಿ ಈಗ ಬ್ಯಾಕು ನೋಡಿ ಬ್ಯಾಕಲ್ಲಿ 9.5 ಇದೆ ಸೊಂಟದ ಲೂಸು, ಪ್ಲಸ್ 1 ಇಂಚು ಡಾಟಿಗೆ 10.5 ಪ್ಲಸ್ 2 ಇಂಚ್ ಕರೆಕ್ಟಾಗಿದೆ ಮಾರ್ಜಿನ್ಗೆ. ನೋಡಿ ಅಲ್ಲಿ ನಾವು ಒಂದು ಮ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ 2 ಇಂಚಿಗೆ ಒಂದು ಮಾರ್ಕು ಕರೆಕ್ಟಾಗಿ ಇದೆ, ಏನು ಎಕ್ಸ್ಟ್ರಾ ಇಲ್ಲ ಬಟ್ಟೆ. ಅಲ್ಲೊಂದು 1/4 ಇಂಚಷ್ಟು ಏನಾದರೂ ಮಿಕ್ಕುತ್ತಷ್ಟೇ. ನೋಡಿ ಸೆಂಟ್ರಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು 3.5 ಅಥವಾ 4 ಇಂಚಿಗೆ ಒಂದು ಈ ಥರ ಗೆರೆ ಎಳ್ಕೊಂಡು ಡಾಟ್ ಹಿಡಿಯೋಕ್ಕೆ. ನೋಡಿ ಡೀಪ್ ಬಂದು ನಾನಿಲ್ಲಿ 8.25 ಇಡ್ತಾ ಇದ್ದೀನಿ. ನೋಡಿ ಅಗಲ ಬಂದು 2.25ಗೆ. ಈಗ ಒಂದು ಗೆರೆ ಎಳ್ಕೊಂಡು ನೋಡ್ಕೊಂಡು ನಮಗೆ ಡೀಪ್ ಯಾವ ಥರ ಬೇಕೋ ಆ ಥರ ಶೇಪ್ ತಗೊಳ್ಬೇಕು. ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 1/4 ಇಂಚಷ್ಟು ಆಚೆ ಬಂದರೆ ಗೆರೆಯಿಂದ ಆವಾಗ ಡೀಪ್ ಚೆನ್ನಾಗಿ ಬರುತ್ತೆ. ನನ್ನ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಿಗೆ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ಒಂಚೂರಿದೆ, ಅದನ್ನ ತೆಗೆದುಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ನಮಗೇನು ಕನ್ಫ್ಯೂಸ್ ಆಗಲ್ಲ. ನೋಡಿ ತೋಳು ನೋಡಿ 2 ಲೇಯರ್ ಈ ಥರ ಬಟ್ಟೆ ಮಡ್ಚ್ಕೊಂಡು 4 ಲೇಯರ್ ಆಯಿತು. ನೋಡಿ ಮಾರ್ಜಿನ್ಗೆ 1/2 ಇಂಚು. ನೋಡಿ 2 ಲೇಯರ್ ಹಾಕೊಂಡಿದ್ದೀನಿ ಮಡಚಿ. ನೋಡಿ ಉದ್ದ ಬಂದು 8 ಇದೆ, ಪ್ಲಸ್ ಒಂದು 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ ಬಿಟ್ಟು
8:30ಗೆ ಮಾರ್ಕ್ ಮಾಡಿದ್ದೀನಿ ನಾನು. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಡೌನು 3:15 ಅಥವಾ 3:15ಗೆ ಇಟ್ಕೊಂಡ್ರು ಸರೋಗುತ್ತೆ. ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ, ಒಂಚೂರು ರಿಂಕಲ್ಸ್ ಏನು ಬರಲ್ಲ, ಸುಕ್ಕು ಥರ ಏನೂ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತಗೊಳ್ಬೇಕು. ನೋಡಿ ತೋಳಿನ ಲೂಸ್ ಬಂದು 5.5 ಇದೆ. 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ 1.5 ಇಂಚಷ್ಟು ಸಾಕಾಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಆರ್ಮೋಲ್ದು ಫಿಟ್ಟಿಂಗು ನಾನು 8ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಕರೆಕ್ಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು. ನಾವು ಸ್ಲೀವ್ಸ್ ಲೂಸ್ ಏನೋ ಇಟ್ಟಿರ್ತೀವಿ ಅಲ್ಲಿಂದ ನೋಡಿ ಇಲ್ಲಿಗೆ ಒಂದು ಗೆರೆ ಎಳ್ಕೊಂಡು, ಇದು ಬಟ್ಟೆ ಶಾರ್ಟೇಜ್ ಇದೆ, ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ. ನೋಡಿ ಈ ಥರ ಶೇಪ್ ತಗೊಳ್ಬೇಕು. ನೋಡಿ ಇದೇ ಥರನೇ ಬರಬೇಕು. ನಿಮ್ಗೆ ಅವಾಗೇನು ಸುಕ್ಕೇನು ಬರಲ್ಲ, ನೆರಿಗೆ ಥರ ಇಲ್ಲ. ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ. ನೋಡಿ ಈ ಥರ ಪ್ರಿಂಟಲ್ಲಿ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಈಗ ಕಟ್ ಮಾಡಿ ನೋಡಿ ನಿಧಾನಕ್ಕೆ ಅರ್ಥ ಆಗೋ ಥರ ತೋರಿಸಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ. ಈ ಮೆಥಡಲ್ಲಿ ಕಟ್ ಮಾಡಿ ತುಂಬಾ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ನೋಡಿ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ಗೆ ಬರಬೇಕಿದು ಶೇಪ್ ತೆಗೆದಿರೋದು. ನೋಡಿ ಆ ಥರ ಒಂದು ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಸ್ಲೀವ್ಸ್ ಆಯಿತು. ನೋಡಿ ಮೇನ್ ಬ್ಲೌಸ್ ಪೀಸು ನೋಡಿ ಈ ಥರ ಮಡ್ಚ್ಕೊಂಡು 4 ಲೇಯರ್ ಹಾಕ್ಕೊಂಡು ನೋಡಿ ಈ ಥರ ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಬಿಟ್ಟೆ ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಆಚೆ ಈಚೆ ಹೋದ್ರೂ ಸರೋಗುತ್ತೆ. ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ಮಡ್ಚ್ಕೊಂಡು ಬ್ಯಾಕ್ ಪಾರ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡೋವಾಗ ಬಟ್ಟೆ ಆ ಕಡೆ ಈ ಕಡೆ ಜರುಗಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಕಟ್ ಮಾಡೋಣ. ನೋಡಿ ನಾನು 2 ಪೀಸ್ ಮಾಡ್ಕೊಬಿಡ್ತೀನಿ. ಎರಡು ಒಟ್ಟಿಗೆ ಹಾಕಿ ಮಾಡ್ಬೋದು. ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ವೇಸ್ಟ್ ಆಗದಿದ್ದ ಥರ ಮಾಡ್ಕೊಳ್ಬೇಕು.
ನೋಡಿ ಈ ಥರ ಒಂದು ಪಾರ್ಟ್ ಆಯಿತು, ಇನ್ನೊಂದು ಪಾರ್ಟ್ ಇದೆ. ಕರೆಕ್ಟಾಗಿ ಬರುತ್ತೆ. ನೀವು ಈ ಮೆಜರ್ಮೆಂಟಲ್ಲಿ ಈ ಥರ ಕಟ್ ಮಾಡಿ ನೋಡಿ, ಈ ಮೆಥಡ್ನಲ್ಲಿ. ನೋಡಿ ಆಯಿತು. ನೋಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ.